ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಮೊದಲನೆಯ ದಿನದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಒಂಬತ್ತು ದಿನಗಳ ನವರಾತ್ರಿ ದಸರಾ ಸಂಭ್ರಮವೋ ಸಂಭ್ರಮ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನೋಡಲು ನಯನ ಮನೋಹರ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಕ್ರಿಕೆಟ್ನಲ್ಲಿ ಭರ್ಜರಿ ಜಯ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿಗಳು. ವೀಕೆಂಡ್ ವಿಹಾರಕ್ಕೆ ಹರಿದು ಬಂದ ಜನಸಾಗರವೋ ಸಾಗರ. ಕಿರಿಕಿರಿ ಅನುಭವಿಸಿದ ನಂದಿ ಬೆಟ್ಟದ ಪ್ರವಾಸಿಗರು. ಕಿಲೋಮೀಟರ್ ಗಟ್ಟಲೆ ಕಾಯುವಂತಿತ್ತು ಟ್ರಾಫಿಕ್ ಜಾಮ್. ವಾರ್ತೆಗಳ ವಿವರ. ವರ್ಷದಲ್ಲಿ ಬರುವ ಹಬ್ಬಗಳಲ್ಲಿ ನವರಾತ್ರಿ ಹಬ್ಬದ ವಿಶೇಷವೇ ಅನ್ಯವಾಗಿರುತ್ತದೆ. ಕಾರಣ 9 ದಿನಗಳ ಕಾಲದ ನವರಾತ್ರಿಯ ದಸರಾ ಆಚರಣೆಯನ್ನ ಮುಖ್ಯವಾಗಿ ದುರ್ಗಾದೇವಿಯ ಆಚರಣೆ, ಆರಾಧನೆಯಲ್ಲಿ ಪೂಜಾ ಕೈಕಾರ್ಯವನ್ನು ಮಾಡುತ್ತಾರೆ. ಅದರಂತೆ ದೇವಾಲಯಗಳಲ್ಲಿ 9 ದಿನವೂ ವಿವಿಧ ಅಲಂಕಾರಗಳನ್ನು ಮಾಡಿರುತ್ತಾರೆ. ಭಾರತೀಯ ಸಂಪ್ರದಾಯಗಳಲ್ಲಿ 9 ದಿನಗಳ ಈ ಆಚರಣೆಯು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಹೋಮಗಳನ್ನು ನಡೆಸುವ ಮೂಲಕ ಭಕ್ತರು ಶ್ರದ್ಧಾಭಕ್ತಿಗಳಿಂದ ಸಂಭ್ರಮಿಸುತ್ತಾರೆ. ಜೊತೆಗೆ ಮನೆಗಳಲ್ಲಿ ವಿವಿಧ ಗೊಂಬೆಗಳನ್ನು ಹಂತ ಹಂತದಲ್ಲಿ ಜೋಡಿಸಿ ಕೂಡಿಸುತ್ತಾರೆ. ಅಷ್ಟೇ ಅಲ್ಲದೆ ಕೆಲವು ದೇವಾಲಯಗಳಲ್ಲೂ ಗೊಂಬೆಗಳನ್ನು ಕೂಡಿಸುತ್ತಾರೆ. ಇದಕ್ಕೆ ನಿದರ್ಶನವಾಗಿ ಚಿಕ್ಕಬಳ್ಳಾಪುರದ ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ಗೊಂಬೆಗಳನ್ನು ಕೂಡಿಸಿರುತ್ತಾರೆ. ಇನ್ನು ಈ ದಸರಾ ಸಮಯದಲ್ಲಿ ದುರ್ಗಾದೇವಿಯ ಜೊತೆಗೆ ಸರಸ್ವತಿ, ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಆಯುಧ ಪೂಜೆ, ವಾಹನ ಪೂಜೆ ಮಾಡಿ ದಸರಾದ ಕೊನೆಯ ದಿನ ಅಂದರೆ ವಿಜಯದಶಮಿಯಂದು ಮೈಸೂರಿನಲ್ಲಿ ನಡೆಯುವ ಜಂಬೂ ಸವಾರಿಯಂತೆ ವಾಹನಗಳಿಗೆ ಸಿಂಗಾರ ಮಾಡಿ ಸಂಚರಿಸುತ್ತಾರೆ. ನಾವು ಸುಮಾರು ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯ, ಚಿಕ್ಕಬಳ್ಳಾಪುರ ಗ್ರಾಮ ದೇವತೆ. ನಾವು ಜಾಲಾರಿ ಗಂಗಮ್ಮ ದೇವಾಲಯದ ಅರ್ಚಕದ DN ರಮೇಶ್ ಅಂತ. ಈ ಸುಮಾರು ವರ್ಷಗಳಿಂದ ನವರಾತ್ರಿಗಳಲ್ಲಿ ಸುಮಾರು ಒಂದು 60 ವರ್ಷಗಳಿಂದನೂ ನವರಾತ್ರಿಗಳಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಪೂಜೆ ಆಚರಿಸ್ತಾ ಇರ್ತೀವಿ. ಅದರ ಪ್ರಯುಕ್ತವಾಗಿ ನವರಾತ್ರಿ ಗೊಂಬೆಗಳೆಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಒಂದೊಂದು ದಿವಸ ಒಬ್ಬೊಬ್ರದ್ದು ಪೂಜೆ ಇರುತ್ತೆ. ಆ ಥರದ್ದು 9 ದಿವಸನೂ ನವರಾತ್ರಿ ಪೂಜೆಗಳು ನಡೀತಾ ಇರುತ್ತೆ. ಕೊನೆಯ ದಿವಸ ಆಯುಧ ಪೂಜೆ ಆದಮೇಲೆ ತಿರುಗಿ ಮತ್ತು ಜಂಬೂ ಸವಾರಿ ಇರುತ್ತೆ. ಆವಾಗ ಅಮ್ಮನವ್ರನ್ನ ಉತ್ಸವ ತೊಗೊಂಡು ಹೋಗ್ಬಿಟ್ಟು ವಾಪಸ್ಸಂದಲ್ಲಿ ಹೋಗ್ಬಿಟ್ಟು ಜಂಬೂ ಸವಾರಿ ಹಾಕ್ಬಿಟ್ಟು ಅದು ಪೂಜೆ ಮಾಡಿಸ್ಕೊಂಡು ಬಂದು ಇವತ್ತು ಭಾದ್ರಪದ ಮಾಸದಲ್ಲಿ ಅಮಾವಾಸ್ಯೆ ಆದಮೇಲೆ ನವರಾತ್ರಿಗಳು ಫಸ್ಟು ಆದಮೇಲೆ ಪಾಡ್ಯಮಿ ದಿವಸ ಸ್ಟಾರ್ಟ್ ಆಗುತ್ತೆ ನವರಾತ್ರಿಗಳು. ಚಿಕ್ಕಬಳ್ಳಾಪುರದ ವಿವಿಧ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ಅಲಂಕಾರ, ಹೂವಿನ ಅಲಂಕಾರ, ವೀಳ್ಯದೆಲೆಯ ವಿವಿಧ ಅಲಂಕಾರಗಳು ನವರಾತ್ರಿಯ ಆರಂಭದ ದಿನವಾದ ಇಂದು ಭಕ್ತರನ್ನು ಸೆಳೆಯುವಂತಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಾಕಿಸ್ತಾನದ ವಿರುದ್ಧ ಭಾರತ ಕ್ರಿಕೆಟ್ ತಂಡ ಭರ್ಜರಿ ಜಯ ದಾಖಲಿಸಿದ್ದು ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿದೆ.
ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಸರ್ಕಲ್ನಲ್ಲೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಾಕ್ ವಿರುದ್ಧ ಜಯ ಸಾಧಿಸಿದ್ದು ನಮಗೆ ದಸರಾ ಗಿಫ್ಟ್, ವಿಶ್ವಕಪ್ ಗೆದ್ದಷ್ಟೇ ಖುಷಿಯಾಗಿದೆ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಶ್ವದ ಹೆಚ್ಚು ದೇಶಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಇದ್ದಾರೆ. ಇದೆಲ್ಲ ಒಂದೆಡೆಯಾದ್ರೆ ಇನ್ನು ಕ್ರಿಕೆಟ್ ಲೀಗ್ಗಳು ಪ್ರಾರಂಭವಾದರೆ ಭಾರತೀಯರಲ್ಲಿ ಕ್ರಿಕೆಟ್ ಹುಚ್ಚೋ ಹುಚ್ಚು. ಟಿವಿ ಬರುವ ಮುನ್ನ ರೇಡಿಯೋವನ್ನು ಆನ್ ಮಾಡಿಕೊಂಡು ಪೆನ್ನು ಪೇಪರ್ ಹಿಡಿದು ಪ್ರತಿ ಓವರಿನ ಡೀಟೇಲ್ಸ್ ಬರೆಯುತ್ತಾ ಕ್ರಿಕೆಟ್ ಲೋಕದಲ್ಲೇ ಇರುತ್ತಿದ್ದರು. ಇನ್ನು ಟಿವಿ ಬಂದ ಮೇಲೆ ಅದೆಷ್ಟೋ ಜನರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಟಿವಿಯ ಮುಂದೆ ಕೂತು ಕ್ರಿಕೆಟ್ ಲೋಕದಲ್ಲಿ ಮಗ್ನರಾಗಿರುತ್ತಾರೆ. ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ನಡುವೆ ನಡೆಯುವ ಪಂದ್ಯವಂತೂ ಇಡೀ ವಿಶ್ವವನ್ನೇ ಆಕರ್ಷಿಸುತ್ತದೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರುವ ಪರಸ್ಪರ ವಿರೋಧವನ್ನು ಕ್ರಿಕೆಟ್ನಲ್ಲೂ ಸುಮಾರು ವರ್ಷಗಳ ಹಿಂದೆ ಕ್ರಿಕೆಟ್ ಆಟಗಾರರು ತೋರ್ಪಡಿಸಿರುತ್ತಾರೆ. ಇನ್ನು ಇತ್ತೀಚೆಗೆ ನಡೆದ ಪಂದ್ಯಗಳಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಭರ್ಜರಿ ವಿಜಯ ಪತಾಕೆ ಹಾರಿಸಿರುವುದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಸ್ವಾಭಿಮಾನ ಇರುವ ಇಡೀ ಭಾರತೀಯರೆಲ್ಲರೂ ಸಂತೋಷದ ಅಭಿನಂದನೆಗಳನ್ನು ಸಲ್ಲಿಸಿ ಸಂಭ್ರಮಿಸಿರುತ್ತಾರೆ. ಅದರಂತೆ ಚಿಕ್ಕಬಳ್ಳಾಪುರದ ಕ್ರಿಕೆಟ್ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಸರ್ಕಲ್ನಲ್ಲೂ ಸಹ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಪಾಕ್ ವಿರುದ್ಧದ ಈ ಜಯ ನಮಗೆ ದಸರಾ ಗಿಫ್ಟ್, ವಿಶ್ವಕಪ್ ಗೆದ್ದಷ್ಟೇ ಖುಷಿಯಾಗಿದೆ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದರು. ನಿಜವಾಗ್ಲೂ ಇದು ಒಂದು ರೀತಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಒಂದು ಸಂಭ್ರಮದ ವಾತಾವರಣ. ಭಾರತ ಒಂದು ವಿಜಯವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಅದರಲ್ಲೂ ಪ್ರತಿ ಮುಖ್ಯವಾಗಿ ಏನಂದರೆ ಪಾಕಿಸ್ತಾನ ಮೇಲೆ ಭಾರತ ಯಾವುದೇ ರೀತಿಯಾದಂಥ ಇಡೀ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅವರು ಸೋಲಿರುವುದಿಲ್ಲ. ಇದು 8ನೇ ಗೆಲುವಾಗಿರ್ತದೆ. ಇದು ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನವರಾತ್ರಿಗೆ ನಮ್ಮ ಭಾರತ ದೇಶವರು, ನಮ್ಮ ಹೆಮ್ಮೆಯ ಭಾರತ ದೇಶವರು ನಮಗೆ ಒಂದು ನೀಡಿರ್ತಕ್ಕಂತಹ ಒಂದು ನವರಾತ್ರಿ ಸಂಭ್ರಮದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ವಿಜಯವನ್ನು ಎಲ್ಲರೂ ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೀಕೆಂಡ್ ಬಂತು ಅಂದ್ರೆ ಸಾಕು ಬೆಂಗಳೂರಿಗರಿಗೆ ಪ್ರವಾಸಿ ತಾಣಗಳಿಗೆ ಹೋಗುವುದು ಒಂದು ಕ್ರೇಜ್. ಅದರಲ್ಲೂ ಬೆಂಗಳೂರಿಗೆ ಕೂಗಳತಿ ದೂರದಲ್ಲಿರುವ ತಾಣಗಳನ್ನೇ ಹೆಚ್ಚು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಇಂದು ಮುಂಜಾನೆಯಿಂದಲೇ ಪ್ರವಾಸಿಗರು ಈ ತಾಣಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಎದುರಾಗಿದೆ. ಅಷ್ಟಕ್ಕೂ ಈ ಪ್ರವಾಸಿ ತಾಣ ಯಾವುದು ಅಂತೀರಾ? ಹೀಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್, ಬೆಳ್ಳಂಬೆಳಗ್ಗೆ ಮೋಡ ಕವಿದ ವಾತಾವರಣ, ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಜನರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ. ಇಂದು ವೀಕೆಂಡ್ ಹಿನ್ನೆಲೆ ನಂದಿಗಿರಿಧಾಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಪ್ರಮುಖವಾಗಿ ಬಡವರ ಪಾಲಿನ ಊಟಿ ಎಂದೇ ಪ್ರಖ್ಯಾತಿ ಪಡೆದಿರುವ ನಂದಿಗಿರಿಧಾಮಕ್ಕೆ ಇಂದು ಏಕಾಏಕಿ ಜನರು ಲಗ್ಗೆ ಇಟ್ಟಿದ್ದಾರೆ. ಒಂದು ದಿನದ ಮಟ್ಟಿಗೆ ಟೂರ್ ಪ್ಲಾನ್ ಇದ್ದವರು, ಒಂದು ದಿನದ ಮಟ್ಟಿಗೆ ಟ್ರಿಪ್ ಪ್ಲಾನ್ ಇದ್ದವರು ಇಂದು ಮುಂಜಾನೆ 5 ಗಂಟೆ ವೇಳೆಗೆ ಆಗಲೇ ನಂದಿ ಗಿರಿಧಾಮಕ್ಕೆ ಆಗಮಿಸಿದ್ರು. ಬೆಳಗ್ಗೆ 6 ಗಂಟೆಯಿಂದ ಗಿರಿಧಾಮಕ್ಕೆ ಪ್ರವೇಶವಿರುವುದರಿಂದ ಏಕಾಏಕಿ ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಯಿತು. ಬೆಂಗಳೂರಿಂದ ಬಂದು ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಕೆಳಗಡೆ ತುಂಬ ಟ್ರಾಫಿಕ್ ಇತ್ತು, 1.5 hour ವೇಟ್ ಮಾಡಿದ್ರಿ. ಸೊ ಅದಕ್ಕೆ ನಮಗೆ ಚಾನ್ಸ್ ಸಿಕ್ಕಿಲ್ಲ. ಬರೋಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೈಸ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ. ಜನ ತುಂಬ ಬರ್ತಾರೆ ಸರ್, ಅದೇ ಒಂದು ಸ್ವಲ್ಪ ಅದರಿಂದ ಬೇರೆ ಇನ್ನೆಲ್ಲ ಒಳ್ಳೆ
ಸರ್ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದ್ರಿ ಇವತ್ತು? ಫ್ಯಾಮಿಲಿ ಎಲ್ಲ ಬಂದಿದ್ವಿ ಸನ್ರೈಸ್ ನೋಡೋಣ ಅಂತ. ಸೊ ಆಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗನ ಬನ್ನಿ. ನಿಮಗೆ ನಂದಿ ಹಿಲ್ಸ್ ಅಂದರೆ ಏನು ಅನಿಸುತ್ತೆ ಅಂತ, ಏನೆಲ್ಲ ಇರುತ್ತೆ ಇಲ್ಲಿ ಅಂತ? ಸರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ವೆದರ್ ಇದೆ. ಮತ್ತು ಫಾಗ್ ಎಲ್ಲ ಆ್ಯಕ್ಚುಲಿ ಫಾಗ್ ನೋಡೋಣ ಅಂತ ನಾವು ಬಂದಿದ್ದು. ಫಾಗು ಸಿಕ್ಕಿಲ್ಲ ಇವತ್ತು. ಮಂಜೇನಂತ ಇದಿಲ್ಲ, ಮೋಡ ಇರಿಲ್ಲ. ಜನ ಕ್ರೌಡ್ ಅಂತೂ ತುಂಬ ಇದೆ ಸರ್. ವೀಕೆಂಡ್ಸ್ ಬಂದರೆ ಬರೋದಕ್ಕೆ ಆಗಲ್ಲ, ಬೇರೆ ಡೇಸ್ ಬರೋದಕ್ಕೆ ಕೆಲಸಗಳು ರಜೆಗಳು ಯಾರಿಗೂ ಇರಲ್ಲ. ಸೊ ಅದಕ್ಕೆ ವೀಕೆಂಡ್ಸ್ ಬರೋಣ ಅಂದರೆ ಹಿಂಗೆ ಬೇರೆ ದಿವಸ ಪ್ಲ್ಯಾನ್ ಮಾಡಿ ಬರಬೇಕು ಸರ್. ತುಂಬ ಜನ ವಾಪಸ್ಸು ಹೋಗ್ತಾಯಿದ್ರು, ನಾವು ಕಾರು ನಮ್ಮ ಹಿಂದೆ ಮುಂದೆ ಇದ್ದವರೆಲ್ಲ. ಸೊ ನಾವೇನು ಹೇಳೋದಂದರೆ ಅದಕ್ಕೊಂದು ಏನೋ ಆಪ್ಷನ್ ಮಾಡಿ ಬೇರೆ ಔಟ್ ಗೋಯಿಂಗಿಗೆ ಏನನ್ನ ದಾರಿ ಮಾಡಿ ಬರೀ ಬರೋರಿಗೆ ಮತ್ತು ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಟ್ಟರೆ ಸ್ವಲ್ಪ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಸನ್ರೈಸ್ನ ಅಂತ ನನ್ನ ಸಜೆಷನ್ ಸರ್. ಇದೇ ಫಸ್ಟ್ ಟೈಮ್ ನಾವು ನಂದಿ ಹಿಲ್ಸಿಗೆ ಬರ್ತಾ ಇರೋದು. ಅಂದರೆ ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಬಟ್ ಫ್ಯಾಮಿಲಿ ಎಲ್ಲ ಈ ಸರಿ ಬಂದಿದ್ದೀವಿ. ಸೊ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತಲೇ ಬಂದಿರೋದು. ಅಂದರೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಆ ಥರ. ಮತ್ತು ಫಾಗ್ನೆಸ್ ನೋಡೋಕ್ಕಂತಲೇ ಬಂದಿದ್ದು. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡಿಕೊಂಡು ಫಾಗ್ ನೋಡೋಕ್ಕಂತಲೇ ಬಂದ್ವಿ. ಬಟ್ ಚಾನ್ಸ್ ಆಗಿಲ್ಲ, ಲೇಟ್ ಆಯಿತು. ಅದೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋಣ ಫ್ಯಾಮಿಲಿ ಎಲ್ಲ ಅಂತೇಳಿ. ಮಕ್ಕಳಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ವೀಕೆಂಡ್ ಅಂತ ಬಂದರು. ಇಲ್ಲೇ ತೊಂದರೆ ಆಗಿದ್ದು. ಮೇಲೆ ಹತ್ತಬೇಕಾದ್ರೆ, ಬೆಟ್ಟದ ಹತ್ತಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಆಯಿತು, ಪಾರ್ಕಿಂಗ್ ಸ್ವಲ್ಪ ಇದಾಯಿತು. ಟ್ರಾಫಿಕ್ ಕ್ಲಿಯರ್ ಮಾಡಲು ಪೊಲೀಸರು ಹರಸಾಹಸ ಪಟ್ರ. ಇನ್ನು ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರು ಬೆಳ್ಳಂಬೆಳಗ್ಗೆ ಬಂದು ಸೂರ್ಯೋದಯವನ್ನ ಕಣ್ಣು ತುಂಬಿಕೊಂಡು ಈ ಗಿರಿಧಾಮದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಲೆಂದೇ ಜನರು ಆಗಮಿಸುತ್ತಾರೆ. ಇಂದು ಮೋಡ ಕವಿದ ವಾತಾವರಣವಿದ್ದ ಕಾರಣ ಗಿರಿಧಾಮದ ಮೇಲೆ ಜನರು ಮಂಜಿನ ಜೊತೆಗೆ ಆಡಿ ಕುಣಿದು ದಣಿವಾರಿಸಿಕೊಂಡ್ರು. ಪ್ರಮುಖವಾಗಿ ಸೆಲ್ಫಿ ಗ್ಯಾಲರಿಯಲ್ಲಿ ನಿಂತು ಸ್ನೇಹಿತರು ಮತ್ತು ಕುಟುಂಬಸ್ಥರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಪ್ರಕೃತಿ ಸೌಂದರ್ಯವನ್ನ ಆನಂದಿಸಿದ್ರು. ಇನ್ನು ಈ ತಾಣ ಪ್ರೇಮಿಗಳಿಗೆ ಸ್ವರ್ಗವೆಂದೇ ಪ್ರಖ್ಯಾತಿ ಪಡೆದಿದೆ. ಪ್ರೇಮಿಗಳಷ್ಟೇ ಅಲ್ಲದೆ ಕುಟುಂಬದವರು ಬಂದು ಪ್ರಕೃತಿ ಸೌಂದರ್ಯವನ್ನ ಸವಿದ್ರು. ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಈ ಥರ ವೆದರ್ ನೋಡೋಣ ಅಂತ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clockಗೆ ಬಂದ್ವಿ. ಟ್ರಾಫಿಕ್ ತುಂಬ ಇದ್ದಿದ್ದರಿಂದ ಬರೋದಕ್ಕಾಗಲಿಲ್ಲ. ನಂದಿ ಹಿಲ್ಸ್ ಅಂದರೆ ನೇಚರ್ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಬಂದ್ವಿ. ಒಟ್ಟಾರೆ ಒಂದು ದಿನದ ಪ್ರವಾಸದ ಪ್ಲಾನ್ ಮಾಡಿಕೊಂಡಿದ್ದವರು ಇಂದು ನಂದಿ ಗಿರಿಧಾಮಕ್ಕೆ ಆಗಮಿಸಿ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋದ್ರ. ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಕಿರಿಕಿರಿಯ ನಡುವೆಯೂ ನಂದಿ ಗಿರಿಧಾಮಲ್ಲಿ ಜನ ಕೆಕ್ಕಿರಿದಿದ್ರ. ಒಟ್ಟಾರೆ ಒಂದು ದಿನದ ಪ್ರವಾಸದ ಪ್ಲಾನ್ ಮಾಡಿಕೊಂಡಿದ್ದವರು ಇಂದು ನಂದಿ ಗಿರಿಧಾಮಕ್ಕೆ ಆಗಮಿಸಿ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋದ್ರ. ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಕಿರಿಕಿರಿಯ ನಡುವೆಯೂ ನಂದಿ ಗಿರಿಧಾಮದಲ್ಲಿ ಜನ ಸಂತೋಷ ಸಡಗರದಿಂದ ಸೌಂದರ್ಯಕ್ಕೆ ಮಾರು ಹೋಗಿದ್ರ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಇಂದಿನಿಂದ ನವರಾತ್ರಿ ನವರಂಗಿನ ಸಡಗರ ಶುರು. ನಿಮ್ಮ ಸಿಟಿವಿ ನ್ಯೂಸ್ ಚಾನೆಲ್ ಇಂದ ಕರ್ನಾಟಕ ವರ್ಣ ವೈಭವ ನವರಂಗನ ಕದವು ತೆರೆದಿದೆ. ಅದುವೇ ನವರಾತ್ರಿಯ 9 ರಂಗಗಳ ವರ್ಣ ಪರ್ವ. 9 ದಿನಗಳಿಗೆ ಪ್ರತ್ಯೇಕ ಬಣ್ಣಗಳನ್ನು ಆಯಾ ದಿನದ ಬಣ್ಣಕ್ಕೆ ಅನುಗುಣವಾಗಿ ಮಹಿಳೆಯರು, ಸ್ನೇಹಿತೆಯರು, ಕುಟುಂಬದವರು, ಬಂಧುಗಳ ಜೊತೆ ಗ್ರೂಪ್ ಫೋಟೋ ತೆಗೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ ಸಹಿತ ನಮ್ಮ ಸಿಟಿವಿ ಚಾನೆಲ್ಗೆ ಸಂಜೆ 4 ಗಂಟೆಯೊಳಗೆ ಕಳುಹಿಸಿ. ಒಳ್ಳೆಯ ಗ್ರೂಪ್ ಫೋಟೋಗಳನ್ನು ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ನಂಬರ್ 7483737466. 9 ದಿನಗಳ ಬಣ್ಣಗಳು: ಅಕ್ಟೋಬರ್ 15 1ನೇ ದಿನ ಹಳದಿ ಬಣ್ಣ, ಅಕ್ಟೋಬರ್ 16 2ನೇ ದಿನ ಬಿಳಿ ಬಣ್ಣ, ಅಕ್ಟೋಬರ್ 17 3ನೇ ದಿನ ಕೆಂಪು ಬಣ್ಣ, ಅಕ್ಟೋಬರ್ 18 4ನೇ ದಿನ ನೀಲಿ ಬಣ್ಣ, ಅಕ್ಟೋಬರ್ 19 5ನೇ ದಿನ ಕೇಸರಿ ಬಣ್ಣ, ಅಕ್ಟೋಬರ್ 20 6ನೇ ದಿನ ಹಸಿರು ಬಣ್ಣ, ಅಕ್ಟೋಬರ್ 21 7ನೇ ದಿನ ಬೂದು ಬಣ್ಣ, ಅಕ್ಟೋಬರ್ 22 8ನೇ ದಿನ ಗುಲಾಬಿ ಬಣ್ಣ, ಅಕ್ಟೋಬರ್ 23 9ನೇ ದಿನ ನೇರಳೆ ಬಣ್ಣ. ಮತ್ತೇಕೆ ತಡ, ನಿಮ್ಮ ಫೋಟೋ ನಮ್ಮ ವಾಟ್ಸಪ್ಗೆ ಕಳುಹಿಸಿಕೊಡಿ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಿನಲ್ಲಿ ನಡೆಯುವ ಪ್ರಚಲಿತ ವಿದ್ಯಮಾನ ಸುದ್ದಿಗಳನ್ನು ನಿಮ್ಮ ಸಿಟಿವಿ ನ್ಯೂಸ್ಗೆ ನೀವು ಕೂಡ ಕಳುಹಿಸಿಕೊಡಬಹುದು. ನೀವು ಕೊಡುವ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ.
ನಮ್ಮ ವಾಟ್ಸ್ಆ್ಯಪ್ ನಂಬರ್ 7483737466. ನಿಮ್ಮ ಸುದ್ದಿ ನಿಮ್ಮ CTV ನ್ಯೂಸ್ನಲ್ಲಿ. ಕೂಡಲೇ ನಮ್ಮ CTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ CTV ನ್ಯೂಸ್. ಇದು ನಿಮ್ಮ ಜೊತೆಗಾರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗೆ ಯಾವುದೇ ಭದ್ರತೆ ಮತ್ತು ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರ ಸೂಕ್ತ ತನಿಖೆ ನಡೆಸಬೇಕು. ಇಲ್ಲವಾದಲ್ಲಿ ವಿಧಾನಸೌಧದ ಮುಂದೆ AITUC ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು CPI ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಬಸು ಎಚ್ಚರಿಕೆ ನೀಡಿದರು. ಮಾಲೂರು ತಾಲೂಕಿನ ಟೇಕಲ್ನಲ್ಲಿ AITUC ಹಮ್ಮಿಕೊಂಡಿದ್ದ ಕಾರ್ಮಿಕ ಸಂಘದ ನೂತನ ಕಚೇರಿ ಉದ್ಘಾಟನೆ ಮತ್ತು ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ CPI ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಬಸು, ಸರ್ಕಾರ 19 ಕಲ್ಯಾಣ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಜಾರಿಗೆ ತಂದಿದ್ದು ಕಲ್ಯಾಣ ಮಂಡಳಿಯಲ್ಲಿ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಇಂದು ಕಲ್ಯಾಣ ಮಂಡಳಿಯಲ್ಲಿ 13,000 ಕೋಟಿ ವೆಚ್ಚದಲ್ಲಿ ಕಿಟ್ಗಳು, ಲ್ಯಾಪ್ಟಾಪ್ ಖರೀದಿಸಲಾಗಿದ್ದು ಇನ್ನು ಉಳಿಕೆ 6,000 ಕೋಟಿ ಹೆಚ್ಚು ಹಣವಿದ್ದು ಕಲ್ಯಾಣ ಸೌಲಭ್ಯಗಳನ್ನು ಇನ್ನಷ್ಟು ಹೆಚ್ಚಿಸಬೇಕೆಂದು ಸಂಘಟನೆಯ ನಿರಂತರವಾಗಿ ಹೋರಾಟ ಮಾಡುತ್ತಿದೆ. ಜೊತೆಗೆ ಕಟ್ಟಡ ಕಾರ್ಮಿಕರನ್ನು ಕಲ್ಯಾಣ ಮಂಡಳಿ ನೋಂದಾಯಿಸಲು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಶ್ರಮಿಸುತ್ತಿದೆ. ಹೀಗೆ ಕಾರ್ಮಿಕರನ್ನು ಸಂಘಟಿಸಿ ಕಲ್ಯಾಣ ಮಂಡಳಿಯಲ್ಲಿ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಸಂಘ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ತಾವುಗಳು ಸಹ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಸದಸ್ಯರಾಗಿ 16 ವಿವಿಧ ಸೌಲಭ್ಯಗಳನ್ನು ನೀಡಲೇಬೇಕು. ಇಲ್ಲವಾದರೆ ವಿಧಾನಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರಾಗಿ ಎಷ್ಟೋ ಮಹಿಳೆಯರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಬಿಲ್ಡಿಂಗ್ ಕಟ್ಟುವಾಗ ಅವ್ರ ಕೆಲಸಕ್ಕೆ ಹೋಗುವಾಗ ಎಷ್ಟು ಜನ ಎಷ್ಟು ಅನ್ಯಾಯಗಳು ನಡೀತಾ ಇದೆ. ಇದೆಲ್ಲ ಬೆಳಕಿಗೆ ಬರ್ತಾ ಇದೆಯಾ? ಇದಕ್ಕೆಲ್ಲ ಯಾರು ಹೋರಾಟ ಮಾಡೋದು? ಈ ಎಡಜೆಂಡ, ಈ ಕೆಂಪು ಊಟ, ಅದು AITUC ಮಾತ್ರ ಧೈರ್ಯವಾಗಿ ಇವತ್ತು ಹೋರಾಟ ಮಾಡ್ತಾ ಇದೆ ನಮ್ಮ ಕಾರ್ಮಿಕರ ಮೇಲೆ. ನಾವು ಲಾಯರ್ಸ್ ಗಳಿರ್ತಕ್ಕಂಥ ಒಂದು ಸಂಘಟನೆ, ಈ ದೇಶದಲ್ಲಿ ಅತಿ ದೊಡ್ಡ ಲಾಯರ್ಗಳನ್ನ ಹೊಂದಿರತಕ್ಕಂಥ ಒಂದು ಕಾರ್ಮಿಕರ ಸಂಘಟನೆ ಅಂದ್ರೆ ಅದು AITUC ಸಂಘಟನೆ. ನೀವು ಯಾರು ಕೂಡ ಹೆದರಬೇಡಿ. ಈ ಜಿಲ್ಲೆಯಲ್ಲಿ ನಾವೇನು ಹೊಸದಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನೀವು ಎಲ್ಲ ಮಾತಾಡಬಹುದು. ಕಾರ್ಮಿಕರ ಸಂಘಟನೆ 2020ರಲ್ಲಿ ಸ್ಟಾರ್ಟ್ ಆದಾಗ, ನಾವು 1920ನಲ್ಲಿ ಸ್ಟಾರ್ಟ್ ಆದಾಗ ಏನೋ ಒಂದು 10 ಜನ 20 ಜನ ಕಟ್ಟಿದಂತ ಸಂಘಟನೆ. ಇನ್ನು ಈ ಸಂದರ್ಭದಲ್ಲಿ AITUC ರಾಜ್ಯಾಧ್ಯಕ್ಷ ಉಮೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಮಹಿಳಾ ಅಧ್ಯಕ್ಷೆ ಜ್ಯೋತಿ, ಜಿಲ್ಲಾಧ್ಯಕ್ಷೆ ದಿವ್ಯಾ, ಟೇಕಲ್ ಹೋಬಳಿ ಅಧ್ಯಕ್ಷ ರಾಜಪ್ಪ, ಜಿಲ್ಲಾ ಸಂಚಾಲಕ ಮುನಿವೆಂಕಟಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.
ಹೆದ್ದಾರಿಯ ಭೀಕರ ರಸ್ತೆ ಅಪಘಾತದಲ್ಲಿ ಕಾರು ಪಲ್ಟಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದವರಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೆದ್ದಾರಿಯ ವಿಶ್ವನಾಥಪುರ ಬಳಿ ಹೆದ್ದಾರಿಯಲ್ಲಿನ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾದ ದೃಶ್ಯ ನೋಡಿದರೆ ಭೀಕರವಾಗಿತ್ತು. ಆದರೆ ಕಾರಿನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ರವಾನಿಸಲಾಗಿರುತ್ತದೆ. ಇನ್ನು ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದ್ದು ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ. ಸ್ಥಳಕ್ಕೆ ಬೆಂಗಳೂರು ಪ್ರತ್ಯೇಕ ಬಣ್ಣಗಳನ್ನು ಆಯಾ ದಿನದ ಬಣ್ಣಕ್ಕೆ ಅನುಗುಣವಾಗಿ ಮಹಿಳೆಯರು, ಸ್ನೇಹಿತೆಯರು, ಕುಟುಂಬದವರು, ಬಂಧುಗಳ ಜೊತೆ ಗ್ರೂಪ್ ಫೋಟೋ ತೆಗೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ ಸಹಿತ ನಮ್ಮ ಸಿಟಿವಿ ಚಾನೆಲ್ಗೆ ಸಂಜೆ 4 ಗಂಟೆಯೊಳಗೆ ಕಳುಹಿಸಿ. ಒಳ್ಳೆಯ ಗ್ರೂಪ್ ಫೋಟೋಗಳನ್ನು ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ನಂಬರ್ 7483737466. 9 ದಿನಗಳ ಬಣ್ಣಗಳು: ಅಕ್ಟೋಬರ್ 15 1ನೇ ದಿನ ಹಳದಿ ಬಣ್ಣ, ಅಕ್ಟೋಬರ್ 16 2ನೇ ದಿನ ಬಿಳಿ ಬಣ್ಣ, ಅಕ್ಟೋಬರ್ 17 3ನೇ ದಿನ ಕೆಂಪು ಬಣ್ಣ, ಅಕ್ಟೋಬರ್ 18 4ನೇ ದಿನ ನೀಲಿ ಬಣ್ಣ, ಅಕ್ಟೋಬರ್ 19 5ನೇ ದಿನ ಕೇಸರಿ ಬಣ್ಣ, ಅಕ್ಟೋಬರ್ 20 6ನೇ ದಿನ ಹಸಿರು ಬಣ್ಣ, ಅಕ್ಟೋಬರ್ 21 7ನೇ ದಿನ ಬೂದು ಬಣ್ಣ, ಅಕ್ಟೋಬರ್ 22 8ನೇ ದಿನ ಗುಲಾಬಿ ಬಣ್ಣ, ಅಕ್ಟೋಬರ್ 23 9ನೇ ದಿನ ನೇರಳೆ ಬಣ್ಣ. ಮತ್ತೇಕೆ ತಡ, ನಿಮ್ಮ ಫೋಟೋ ನಮ್ಮ ವಾಟ್ಸಪ್ಗೆ ಕಳುಹಿಸಿಕೊಡಿ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಿನಲ್ಲಿ ನಡೆಯುವ ಪ್ರಚಲಿತ ವಿದ್ಯಮಾನ ಸುದ್ದಿಗಳನ್ನು ನಿಮ್ಮ ಸಿಟಿವಿ ನ್ಯೂಸ್ಗೆ ನೀವು ಕೂಡ ಕಳುಹಿಸಿಕೊಡಬಹುದು. ನೀವು ಕೊಡುವ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ. ನಮ್ಮ ವಾಟ್ಸ್ಆ್ಯಪ್ ನಂಬರ್ 7483737466. ನಿಮ್ಮ ಸುದ್ದಿ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಕೂಡಲೇ ನಮ್ಮ ಸಿಟಿವಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ
ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಡೀ ದೇಶದಾದ್ಯಂತ ದಸರಾ ವೈಭವವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವುದು ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ. ಅದರಂತೆ ದೇವಾಲಯಗಳಲ್ಲಿ ವಿವಿಧ ಅಲಂಕಾರಗಳನ್ನು ಮಾಡಿ ಭಕ್ತರಿಗೆ ದುರ್ಗಾದೇವಿಯ ಅಭಯವು ಸಿಗಲೆಂದು ಪ್ರಾರ್ಥಿಸುತ್ತಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ದೇವಾಲಯಗಳಲ್ಲೂ ನವರಾತ್ರಿಯ ಮೊದಲನೆಯ ದಿನವೇ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿದ್ದು ಅನ್ನಪೂರ್ಣೇಶ್ವರಿ ಅಮ್ಮನವರ ಅಲಂಕಾರ ವಿಶೇಷವಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 9 ದಿನಗಳ ನವರಾತ್ರಿ ದಸರಾ ಸಂಭ್ರಮವೋ ಸಂಭ್ರಮ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನೋಡಲು ನಯನ ಮನೋಹರ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಕ್ರಿಕೆಟ್ನಲ್ಲಿ ಭರ್ಜರಿ ಜಯ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿಗಳು. ವೀಕೆಂಡ್ ವಿಹಾರಕ್ಕೆ ಹರಿದು ಬಂದ ಜನಸಾಗರವೋ ಸಾಗರ. ಕಿರಿಕಿರಿ ಅನುಭವಿಸಿದ ನಂದಿ ಬೆಟ್ಟದ ಪ್ರವಾಸಿಗರು. ಕಿಲೋಮೀಟರ್ ಗಟ್ಟಲೆ ಕಾಯುವಂತಿತ್ತು ಟ್ರಾಫಿಕ್ ಜಾಮ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.